ನಮ್ಮ ಈ ಛಪ್ರಿ ಇನ್ಸ್ಟಾಗ್ರಾಮ್ದಾಗ ದಿನ ಒಂದೊಂದು ಹೊಸ ಹೊಸ ಛಪ್ರಿ ಕ್ರಿಯೇಟರ್ಸ್ ಹೊಸ ವಿಚಿತ್ರ ಪ್ರಾಣಿಗಳು ಉದ್ಭವ ಆಗ್ತಿರ್ತಾವೆ, ಹೊಸ ಟ್ರೆಂಡ್ ಬರ್ತಿರ್ತಾವೆ. ಆದರೆ ಈಗ ಬಂದಿನ ಟ್ರೆಂಡ್ ಏನೈತಲ್ಲ ಗೈಸ್, ನಿಜ ಹೇಳ್ತೀನಿ, ಇಟ್ಟು ಮೈಂಡ್ ಫಕ್ ಮಾಡಿತ್ತು ನನಗರೆ. ಅದು ಯಾವುದೋ ಒಂದು ಹೊಸ ಸಾಂಗ್ ಟ್ರೆಂಡ್ ಆಗಿತ್ತಲ್ಲ, ನೀ ಬಂದ ಮೇಲೆ ಬಾಕಿ ಮಾತೇನು, ಆಕಿ ಯಾವಕ್ಕೆ ಬಂದ ಅಂತ ತಿನ್ನಿಕಿ ರಾಗ ಹೇಳಿದ್ಲು. ಆಕಿಗೆ 12 ಮಿಲಿಯನ್ ವ್ಯೂಸ್ ಒಂದು ದಿನದಾಗ. ನಾರೇ ಇಟ್ಟು ತಲೆ ಕೆಟ್ಟಿತ್ತು ನನಗರೆ ಆ ಟ್ರೆಂಡ್ ನೋಡಿ ನಾವು ಒಂದು ದಿನ ನಿಜ ಹೇಳತ್ತೀನಿ ಮೊಬೈಲೇ ಬಂದಿಟ್ಟಿದ್ದೆ. ಎಲ್ಲಿ ನೋಡ್ತೀನಿ ನೋಡ್ರಿ ಬರೀ ಅದೇ ವಾಯ್ಸ್, ಬರೀ ಅದೇ ಸಾಂಗ್. ನಿಮ್ಮ ಮಗಲ್ಕಿನವರು ಅದೇ, ಮನೆ ಕೆಳಗಿನವರು ಅದೇ. ಆಟೋದಾಗ ಹೊಂಟೀನಿ, ಆಟೋದಾಗ ಕೂತಾವ ಬಾಜುನೂ ಅದೇ ನೋಡತ್ತಾನೆ. ಲೈಬ್ರರಿಯಾಗ ಕೂತೀನಿ, ಲೈಬ್ರರಿಯಾಗ ಇಯರ್ಫೋನ್ ಹಾಕೊಂಡು ಅವನು ಅದೇ ನೋಡತ್ತಾನೆ. ಒಟ್ಟರು ಅದೇ. ಯಪ್ಪೋ ಇಟ್ಟು ತಲೆ ಬ್ಯಾನಾಗಿತ್ತಲ್ಲ. ಒಂದು ದಿನ ಇನ್ಸ್ಟಾಗ್ರಾಮಾಗ ಬಂದಿಟ್ಟಿದ್ದೇನೆ ಇದೆಲ್ಲ ಕಿರಿಕಿರಿ ನೋಡಿ. ಆದರೆ ವಿಪರ್ಯಾಸ ನೋಡಿರಿ, ಇವತ್ತು ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡಿ ವಾಪಸ್ ನೋಡಿದ್ರೆ ಆ ಹುಡುಗಿಗೆ ಆಲ್ರೆಡಿ 40,000 ಫಾಲೋವರ್ಸ್. 2 ದಿನದಾಗ 40,000 ಫಾಲೋವರ್ಸ್. ಇನ್ನಕಿನ ಬಾಜುಲಿತ್ತಾಳೆ ಸುಮ್ಮನೆ ಹೀಯತ್ ಹಲ್ಕಿ ಸೇತಾಳೆ. ಅಕ್ಕಿಗೆ ಕರ್ನಾಟಕ ಕ್ರಾಸ್ ಮಾಡಿಬಿಟ್ರೆ ನಮ್ಮ ಯುವ ಜನತೆ ಏನು ಹೇಳೋದಪ್ಪ ಅವರಿಗೆ, ನಮ್ಮನೆ ತುಳಸಿ ಕಟ್ಟೆ ರೌಂಡ್ ಹಾಕೊಳ್ಳಿ ಇವಳೇನೆ ಅಂತ ಅಕ್ಕಿನ ಮೇಲೆ ಎಡಿಟ್ ಮಾಡೋದೇನು. ಆಕಿಗೆ ಆಲ್ರೆಡಿ 20,000 ಫಾಲೋವರ್ಸ್. ಇದೇ ಒಂದು ಫಾಲೋವರ್ಸ್, ಇದೇ ಒಂದು ಪಾಪ್ಯುಲಾರಿಟಿ ರಿಯಲ್ ಆರ್ಟಿಸ್ಟ್ಗಳಿಗೆ, ರಿಯಲ್ ಸಿಂಗರ್ಸ್, ಆಮೇಲೆ ಸ್ಪೋರ್ಟ್ಸ್ಮನ್ಗಳಿಗೆ ತೊಗೋಬೇಕಂದ್ರೆ ಅವ್ರು ಪೂರ ಜೀವನನೇ ಇದ್ರಾಗ ಹೋಗ್ತೈತೆ ಹೊರತು ಅವ್ರಿಗೆ ಯಾರೂ ನೋಡೋಂಗಿಲ್ಲ, ಅವ್ರಿಗೆ ಯಾರೂ ಬೆಳೆಸಂಗಿಲ್ಲ ಅಂಥ ಒಂದು ಕಾಲಮಾನ ಬಂದೈತಿ. ಆದರೆ ಅದೇ ಪಾಪ್ಯುಲಾರಿಟಿ, ಅದೇ ಒಂದು ರೀಚ್ ಅವ್ರಿಗೆ ಸಿಕ್ತಂದ್ರೆ ದೆನ್ ಅವ್ರು ಇನ್ನೂ ಎಷ್ಟೋ ಒಳ್ಳೊಳ್ಳೆ ಥಿಂಗ್ಸ್, ಒಳ್ಳೊಳ್ಳೆ ಅಚೀವ್ಮೆಂಟ್ಸ್ ನಮ್ಮ ಒಂದು ಸೊಸೈಟಿ ಒಳಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ನನಗೆ ಅನಿಸಿದ್ದು. ಬಟ್ ಅದು ಯಾರೂ ಮಾಡೋಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಈಗಿನ ಕಾಲಮಾನ ಎಷ್ಟು ಬರಿಗೆಟ್ಟೈತೆ ಅಂದ್ರೆ ಬರೀ ಎಲ್ಲರೂ ಎಂಟರ್ಟೈನ್ಮೆಂಟ್ ಇಂಥ ಚೂತಿಯಪ್ಪಕ್ಕ ಬೆನ್ನತ್ತಾರೆ. ಅದ್ರಾಗೂ ಪರ್ಟಿಕ್ಯುಲರ್ಲಿ ನಮ್ಮ ಹುಡುಗರು ಯೂತ್ಸ್ ಯಾಕೆ ಹಿಂಗೆ ಆಗತ್ತಾರೋ ನನಗಂತೂ ಗೊತ್ತಿಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಸಮಾಚಾರ ಬ್ರೇಕ್ ಕೆ ಬಾದ್ ಅಂತೀನಿ ನನ್ನನ್ನು ನಂಬ್ಕೊಂಡಿರೇ.